ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕವಿತಾ. ನೋಡಿ, ನೀರ್ದೊಂದು ಪೈಪ್ ಇದ್ದರೆ ಸಾಕು, ಅದರಿಂದ ಯಾವ ರೀತಿ ಈ ಥರ ಮ್ಯಾಟ್ನ ರೆಡಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಅದನ್ನು ಮಾಡೋದಕ್ಕೆ ಮೊದಲನೇದಾಗಿ ಒಂದು ನೀರು ಪೈಪ್ ತೊಗೊಂಡಿದ್ದೀನಿ. ಪೈಪ್ ಒಳಗಡೆ ನೋಡಿ ಈ ರೀತಿ ಒಂದು ಬಟ್ಟೆನ ಸೇರಿಸ್ಕೊಬೇಕಾಗತ್ತೆ. ನೋಡಿ, ನಾನು ಉದ್ದ ಬಟ್ಟೆನ ಇದರೊಳಗೆ ಸಣ್ಣಗಿರೋ ಒಂದು ಬಟ್ಟೆ ಪೀಸ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನೀವು ಸಹ ಅಷ್ಟೇ ಬಟ್ಟೆ ಪೀಸ್ನ ಸೇರಿಸ್ಬಿಟ್ಟು ಈ ರೀತಿ ಮೇಲೆ ಈ ರೀತಿ ಗಂಟು ಹಾಕಬೇಕಾಗತ್ತೆ. ಯಾವುದಾದ್ರೂ ಒಂದು ದಾರಲ್ಲಿ ಈ ರೀತಿ ಸುತ್ಕೊಂಬಿಡಿ. ನೋಡಿ, ಟೈಟಾಗಿ ಅದು ಓಪನ್ ಆಗದಿರ ಅಂದರೆ ಅದು ಬಂದುಬಿಡ್ದಿರ ಟೈಟಾಗಿ ಈ ರೀತಿ ಸುತ್ಕೊಂಡ್ರೆ ಸಾಕು. ನೋಡಿ, ಮತ್ತು ಇದನ್ನು ಯಾವ ರೀತಿ ಮ್ಯಾಟ್ ಮಾಡ್ಬೋದು ಅಂದರೆ, ನಾನು 2 ಸೀರೆ ಕಲರ್ಸ್ನ ತೊಗೊಂಡಿದ್ದೀನಿ. 2 ಸೀರೆದು ನಾನು ತೊಗೊಂಡಿದ್ದೀನಿ. ನೋಡಿ, ನೀವು ಸಹ ಅಷ್ಟೇ 2 ಕಲರ್ ತೊಗೊಳ್ಳಿ. ಯಾವುದಾದ್ರೂ ಹಳೆ ಸೀರೆಗಳು 2 ಇದ್ದರೆ ನೀವು ಆ 2 ಕಲರ್ನ ತೊಗೊಬೋದು. ನಿಮ್ಮ ಮನೇಲಿ ಇನ್ನೂ ಬೇರೆ ಬೇರೆ ಕಲರ್ ಸೀರೆಗಳಿದ್ದಾವೆ ಅಂದರೆ ನೀವು ಅದನ್ನು ಸಹ ತೊಗೊಬೋದು. ಫ್ರೆಂಡ್ಸ್, ಒಂದು ಪೈಪ್ ಇದ್ದರೆ ಸಾಕು, ತುಂಬಾ ಸುಲಭವಾಗಿ ನೀವೊಂದು ಇದನ್ನು ಮಾಡ್ಕೊಬೋದು. ನೋಡಿ, ನಾನು ಸೂಜಿ ದಾರ ಅಲ್ಲಿ ಹೊಲ್ಕೊಳ್ತಾ ಇದ್ದೀನಿ. ಅಲ್ಲಿ ರೀತಿ ಹಾಕ್ಬಿಟ್ಟು ನೋಡಿ, ಸೇಮ್ ಒಂದು ಗಂಟು ಹಾಕ್ಬಿಟ್ಟು ಮತ್ತು ಸೂಜಿಯಲ್ಲಿ ನಾನು ಅದು ಓಪನ್ ಆಗ್ದಿರ ನೋಡಿ ಈ ರೀತಿ ಹೊಲ್ಕೊಳ್ತಾ ಇದ್ದೀನಿ. ನೀವು ಸಹ ಅಷ್ಟೇ 2 ಸೀರೆಗೂ ಅಷ್ಟೇ ಈ ಸ್ಟಾರ್ಟಿಂಗಲ್ಲಿ ಈ ರೀತಿ ಹೊಲಿಗೆ ಹಾಕ್ಕೊಬೇಕಾಗತ್ತೆ. ಸೂಜಿ ದಾರಲ್ಲಿ ಹೊಲಿಬೇಕಾಗತ್ತೆ, ಅದು ಬಂದುಬಿಡ್ದಿರ. ಮತ್ತು ನೀವು ಯಾವ ರೀತಿ ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ತುಂಬಾ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಬೋದು ಈ ಥರ ಒಂದು ಮ್ಯಾಟ್ನ. ಒಂದು ಪೈಪ್ ಇದ್ದರೆ ಸಾಕು. ನೀವೇ ನೋಡಿ, ಒಂದು ಸಲ ಈ ಬಟ್ಟೆನ ನೋಡಿ, ಈ ಕಲರ್ ತೊಗೊಂಡಿದ್ದೀನಲ್ಲ, ಈ ಕಡೆ ಪಿಂಕ್, ಅದನ್ನು ಇನ್ನೊಂದು ಕಡೆ ಬಂದುಬಿಟ್ಟು ನೋಡಿ ಬ್ಲೂ ಕಲರ್ದು, ಎರಡನ್ನೂ ಅಷ್ಟೇ ಈ ರೀತಿ ನಾವು ಯಾವ ರೀತಿ ಕಟ್ತೀವೋ ಅದೇ ಥರ ನೋಡಿ ಒಂದೊಂದು ಗಂಟು ಈ ರೀತಿ ಹಾಕ್ತಾ ಸೇರಿಸ್ತಾ ಬರಬೇಕು ಆ ಪೈಪಲ್ಲಿ. ನೋಡಿ, ಆ ಪೈಪ್ ಎಷ್ಟುದ್ದ ಇದೆಯೋ ಅಷ್ಟುದ್ದಕ್ಕೂ ಈ ಥರ ಸೇರಿಸ್ಬಿಟ್ಟು ಅಲ್ಲಿ ಟೈಟ್ ಮಾಡ್ಕೊಬೇಕಾಗತ್ತೆ. ನೀವು ನೋಡಿ ಈ ರೀತಿ ಟೈಟ್ ಮಾಡ್ಕೊಳ್ಳಿ. ಮತ್ತು ಸೇಮ್ ಅದೇ ಥರನೇ ನೋಡಿ 2 ಕಲರು ಅಷ್ಟೇ ಸೇಮ್ ನಿಮ್ಗೆ ಯಾವ ರೀತಿ ಆ ಕಡೆ ಮಾಡ್ತಿದ್ದೀನೋ ಅದೇ ಥರ 2 ಕಲರ್ ತಗೊಂಡು ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇನ್ನೂ ನಿಮ್ಮ ಮನೆಯಲ್ಲಿ ಡಿಫ್ರೆಂಟ್ ಕಲರ್ಸ್ ಸೀರೆಗಳಿದೆ ಅಂದರೆ ನೀವು ಅದನ್ನು ತೊಗೊಬೋದು. ನೋಡಿ, ತುಂಬ ಹಳೆ ಆಗಿಬಿಟ್ಟಿದೆ ಅಂತೇಳಿ ಆ ಸೀರೆನ ಹಿಂದೆ ಹಾಕೋಕ್ಕೆ ಹೋಗಬೇಡಿ. ಕೆಲವೊಂದು ಸೀರೆಗಳನ್ನ ಬೇರೆಯವ್ರಿಗೆ ಕೊಡೋದಕ್ಕೂ ಆಗೋದಿಲ್ಲ, ಯಾಕಂದರೆ ತುಂಬ ಹಳೆ ಆಗಿಬಿಟ್ಟಿದ್ರೆ. ನೋಡಿ, ಈ ರೀತಿ 2 ಸೀರೆನ ತೊಗೊಂಡಿದ್ದೀನಿ ನಾನು. ತೊಗೊಂಬಿಟ್ಟು ನೋಡಿ, ಸೇಮ್ ನಾನು ಫಸ್ಟ್ ತೋರಿಸ್ಕೊಟ್ಟೆಲ್ಲ ಅದೇ ಥರ ಪೂರ್ತಿ ಕೊನೆವರೆಗೂ ನೀವು ಹಾಕ್ಕೊಬೇಕಾಗತ್ತೆ. ಪೂರ್ತಿ ಕೊನೆವರೆಗೂ ಹಾಕ್ಬಿಟ್ಟು ನೀವೇನು ಮಾಡಬೇಕಂತ ನಾನು ತೋರಿಸ್ತೀನಿ. ನೋಡಿ, ಇಷ್ಟುದ್ದ ಮಾಡಿದ್ದಾದಮೇಲೆ ಇದನ್ನು ಕೆಳಗಡೆ ನಾವು ಬಟ್ಟೆ ಬಿಟ್ಟಿದ್ದೀವಲ್ವ, ಮೊದಲು ನಾವು ಪೈಪ್ ಒಳಗಡೆ ಹಾಕ್ಕೊಂಡಿದ್ವಲ್ಲ, ಆ ಬಟ್ಟೆ ಒಳಗೆ ಈ ರೀತಿ ನೀವು ಕೆಳಗಡೆ ಮಾಡ್ತಾ ಬರಬೇಕು. ಅದೇ ಥರ ಮತ್ತೆ ನೋಡಿ ಪೈಪ್ಗೆ ಸೇಮ್ ಈಗ ಯಾವ ರೀತಿ ಗಂಟು ಹಾಕ್ತಾ ಬಂದೋ ಅದೇ ಥರ ಒಂದು ಈ ಕಲರು ಮತ್ತು ಇನ್ನೊಂದು ಸಲ ಬ್ಲೂ ಕಲರು ಎರಡೂ ತೊಗೊಂಡು ಈ ರೀತಿ ಹಾಕ್ತಾ ಮತ್ತೆ ಇನ್ನೊಂದು ಸಲ ಅದೇ ರೀತಿ ತೊಗೊಳ್ತಾಯಿನಿ. ನಿಮಗೆ ಎಷ್ಟು ದೊಡ್ಡ ಮ್ಯಾಟ್ ಬೇಕೋ ಅಷ್ಟು ದೊಡ್ಡದು ನೀವು ಮಾಡ್ಕೊಬೋದು. ನೀವು ಇನ್ನೂ ಸೀರೆದು ಪೀಸಸ್ನ ಜಾಯಿನ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ದೊಡ್ಡ ಮ್ಯಾಟ್ ಬೇಕಾದರೂ ಮಾಡ್ಕೊಬೋದು ಫ್ರೆಂಡ್ಸ್. ತುಂಬ ಸುಲಭವಾಗಿ ಮಾಡ್ಬೋದು ಇದನ್ನು. ಮತ್ತು ನೀರು ಸಹ ಅಷ್ಟೇ ತುಂಬ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಧೂಳಿರ್ಬೋದು, ಏನೇ ಆಗ್ಬೋದು, ಒರೆಸೋದಕ್ಕೂ ತುಂಬ ಚೆನ್ನಾಗಿರುತ್ತೆ ದೊಡ್ಡ ಮ್ಯಾಟ್ ಮಾಡಿ ಇರೋದ್ರಿಂದ. ನೋಡಿ, ಈ ರೀತಿ ನಿಧಾನ ಕೆಳಗಡೆಗೆ ಜರುಗಿಸ್ತಾ ಬರಬೇಕು. ನೋಡಿ, ತಗೊಳ್ತೀನಲ್ಲ, ಸೇಮ್ ಇದೇ ಥರನೇ ಪೂರ್ತಿ ಕೆಳಗಡೆ ಈ ರೀತಿ ಮಾಡ್ತಾ ಇದೇ ಥರ ಪೂರ್ತಿ ಸೀರೆನ ಮಾಡಿಬಿಟ್ಟು ಮೇಲೆ ಏನು ನಾವು ದಾರ ಅಲ್ಲಿ ಸುತ್ತಿ ಇಟ್ಟಿದ್ವೋ ನೋಡಿ, ಈ ಬಟ್ಟೆ ಇದಲ್ವ, ಹಿಂಗೆ ಎಳೆದ್ರೆ ಬಂದುಬಿಡುತ್ತೆ ಇದು ಬಟ್ಟೆನ ಒಳಗಡೆಯಿಂದ, ಪೈಪ್ ಒಳಗಡೆಯಿಂದ ಎಳ್ಬಿಟ್ಟು ಇದಾದಮೇಲೆ ನೋಡಿ ಈ 3 ಒಂದು ಬಟ್ಟೆ ಪೀಸ್ ಏನಿದೆ ಇದನ್ನೆಲ್ಲ ಸೇರಿಸಿ ನಮ್ಗೆ ಎಷ್ಟು ಉದ್ದ ನೋಡಿ ಕೊನೆಯೆಲ್ಲ ಕಟ್ ಮಾಡಿಬಿಟ್ಟೆ. ಕಟ್ ಮಾಡಿದ್ದಾದಮೇಲೆ ಅಲ್ಲಿ ಹೊಲಿಗೆ ಹಾಕ್ಕೊಳ್ತಾಯಿನಿ. ಸೂಜಿ ದಾರ ತಗೊಂಡು ಈ ರೀತಿ ಹೊಲ್ಕೊಂಡ್ರೆ ಸಾಕು. ನೀವು ನೋಡಿ ಈ ರೀತಿ ಟೈಟಾಗಿ ಒಂದು ಹೊಲಿಗೆನ ಹಾಕ್ಕೊಂಬಿಡಿ, ಆಗ ಯಾವುದೇ ಕಾರಣಕ್ಕೂ ಅದು ಓಪನ್ ಆಗೋದಿಲ್ಲ ಫ್ರೆಂಡ್ಸ್. ನೋಡಿ, ಇದೇ ಥರ ನೀವು 3 ಪೀಸ್ನ ಸೇರಿಸಿ ಹೊಲಿಗೆ ಹಾಕಬೇಕಾಗತ್ತೆ. ನೋಡಿ, ಹೊಲಿಗೆ ಹಾಕಿದ್ದಾಯ್ತಲ್ಲ. ಮತ್ತು ಇದರಲ್ಲೂ ಅಷ್ಟೇ ನೋಡಿ, ಈ ಕಡೆ ಸೈಡಲ್ಲೂ ಅಷ್ಟೇ ಬಟ್ಟೆ ಪೀಸ್ನ ಕಟ್ ಮಾಡ್ಕೊಂಬಿಟ್ಟೆ ನಾನು. ಕಟ್ ಮಾಡಿದ್ದಾದಮೇಲೆ ಈ ರೀತಿ ಒಂದು ಮ್ಯಾಟ್ನ ಸುತ್ತಿಟ್ಕೊಂಬಿಡಿ. ಸುತ್ತಿಟ್ಟಿದ್ದಾದಮೇಲೆ ನೋಡಿ, ಮಧ್ಯದಿಂದ ನೀವು ಯಾವ ರೀತಿ ಹೊಲಿಬೇಕಂತ ತೋರಿಸ್ಕೊಡ್ತೀನಿ. ಒಂದು ವೇಳೆ ನಿಮ್ಮದು ಸೂಜಿ ಶಾರ್ಪಾಗಿಲ್ಲ ಅಂದರೆ ಈ ರೀತಿ ನೋಡಿ ಒಂದು ನೈಲ್ ಕಟ್ರ್ ಇರುತ್ತಲ್ವ, ಅದನ್ನು ತಗೊಂಡು ಈ ರೀತಿ ನೀವು ಮಾಡಿ ಮತ್ತೆ ಹೊಲಿಯೋದ್ರಿಂದ ತುಂಬಾ ಶಾರ್ಪಾಗಿರುತ್ತೆ. ಒಂದು ಸಲ ನೀವು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಶಾರ್ಪ್ ಮಾಡ್ಕೊಂಬಿಟ್ಟು ನೀಡಲ್ನ ಮತ್ತೆ ನೀವು ಹೊಲಿಗೆ ಹಾಕಬೇಕಾಗತ್ತೆ. ನೋಡಿ, ಮತ್ತು ಮಧ್ಯದಿಂದ ಹಿಡಿದು ಸೇಮ್ ಇದೇ ಥರ ಹೊಲಿಗೆ ಹಾಕ್ತಾ ಪೂರ್ತಿ ಮ್ಯಾಟ್ಗೆ ನೀವು ಹೊಲಿಗೆ ಹಾಕ್ಕೊಂಡ್ರೆ ಸಾಕು. ಅಲ್ಲಲ್ಲಿ ನೋಡಿ ಈ ರೀತಿ ಅದು ಓಪನ್ ಆಗ್ದಿರ ಟೈಟಾಗಿ ಗಂಟು ಹಾಕ್ಕೊಂಡು ನೀವು ಟೈಟಾಗಿ ಸೂಜಿ ದಾರಲ್ಲಿ ಹೊಲ್ಕೊಬೇಕಾಗತ್ತೆ. ಇದೇ ಥರ ಪೂರ್ತಿ ಮ್ಯಾಟ್ಗೆ ನೀವು ಹೊಲ್ಕೊಂಡ್ರೆ ಸಾಕು. ತುಂಬ ದಿನ ನೀವು ತುಂಬ ಚೆನ್ನಾಗೂ ಇರುತ್ತೆ, ದೊಡ್ಡದಾಗುತ್ತೆ ಮ್ಯಾಟ್ ಅಂತೂ. ತುಂಬ ಕಷ್ಟನೇ ಆಗೋದಿಲ್ಲ. ನೋಡಿ, ಒಂದು 3 ಬಟ್ಟೆ ಪೀಸ್ ಇದ್ದರೆ ಸಾಕು, ಒಂದು 2 ಸೀರೆದು ಮತ್ತು ಇನ್ನೊಂದು ಎಕ್ಸ್ಟ್ರಾ ಬಟ್ಟೆ ಪೀಸು ಮತ್ತು ನೀರು ಪೈಪ್ ಇದ್ದರೆ ಸಾಕು. ತುಂಬ ಸುಲಭವಾಗಿ ನೀವು ಇದನ್ನು ಮಾಡ್ಬೋದು. ನಾನು ಮಾಡಿರೋ ಈ ಮ್ಯಾಟ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.